ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಾಸನಪುರ ಮಾರುಕಟ್ಟೆಯ ತರಕಾರಿ ಹಾಗೂ ಸೊಪ್ಪುಗಳ ಬೆಲೆಗಳನ್ನ ನೋಡ್ತಾ ಹೋಗೋಣ. ಇವತ್ತು ದಾಸನಪುರ ಮಾರ್ಕೆಟ್ನಲ್ಲಿ ತರಕಾರಿ ರೇಟ್ಗಳು ಜಾಸ್ತಿ ಆಗಿದೆಯಾ ಅಥವಾ ಕಡಿಮೆ ಆಗಿದೆಯಾ, ನಿಮ್ಮ ನಿಯರ್ ಬೈ ಇರುವಂತಹ ಮಾರ್ಕೆಟ್ನಲ್ಲಿ ಏನು ರೇಟಿಗೆ ಹೋಗ್ತಾ ಇದೆ ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ಹಾಗೆಯೇ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಯರ್ ಬೈ ಬೆಂಗಳೂರಲ್ಲಿ ಯಾವುದೇ ಒಂದು ಲೊಕೇಶನಿಂದ ನೀವು ಕಾಂಟ್ಯಾಕ್ಟ್ ಮಾಡಿ ಇಂತಿಂಥ ತರಕಾರಿ ಬೇಕು, ಸೊಪ್ಪು ಬೇಕು ಅಂತ ಕಾಲ್ ಮಾಡಿ ಕನ್ಫರ್ಮ್ ಮಾಡಿದ್ರೆ ಸೊ ನೀವು ಕೇಳಿರುವಂತಹ ಜಾಗಕ್ಕೆ ನಾವು ಕಳಿಸ್ಕೊಡ್ತೀವಿ. ಸೊ ಇವಾಗ ನಾವು ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇನೆ ಈ ಒಂದು ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನ್ನಲ್ಲೇ ಕ್ಲಿಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸೊ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಇವಾಗ ನಾವು ದಾಸನಪುರ ಮಾರುಕಟ್ಟೆಯ ತರಕಾರಿಗಳ ರೇಟ್ಗಳನ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಟೊಮೊಟೊಗೆ 23 ರೂಪಾಯಿಗೆ ಒಂದು kg ಸಿಗ್ತಾ ಇದೆ. ದಾಸನಪುರ ಮಾರ್ಕೆಟ್ನಲ್ಲಿ ರೇಟ್ಗಳನ್ನ ಗಮನಿಸಬಹುದು. 23 ರೂಪಾಯಿಗೆ kg. ನಿನ್ನೆ 17 ರೂಪಾಯಿ, 18, 20 ರೂಪಾಯಿ ಒಳಗೆ ಇತ್ತು ನೋಡಬಹುದು. ಈ ಒಂದು ನಾಟಿ ಟೊಮೊಟೊಗೆ 11 ರೂಪಾಯಿಗೆ ಒಂದು kg ಸಿಗ್ತಾ ಇದೆ. ನಾಟಿ ಟೊಮೊಟೊಗೆ ರೇಟ್ ಸ್ವಲ್ಪ ಕಡಿಮೆ ಆಗಿದೆ, ಫಾರಮ್ ಟೊಮೊಟೊಗೆ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಸೌತೆಕಾಯಿ 30 ರೂಪಾಯಿಗೆ ಒಂದು kg ನೋಡಬಹುದು. 30 ರೂಪಾಯಿಗೆ ಒಂದು kg. ನಿನ್ನೆ ಕೂಡ ಸೇಮ್ ಇತ್ತು. 30 ರೂಪಾಯಿಗೆ ಒಂದು kg ಸೌತೆಕಾಯಿ ದಾಸನಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ಇವಾಗ ನಾವು ನೋಡ್ತಿರುವಂತಹ ಬದನೆಕಾಯಿಗೆ 11 ರೂಪಾಯಿಗೆ kg. ಸೊ ಇದರಲ್ಲೂ ಅಂತ ಏನು ರೇಟ್ ಏನು ಚೇಂಜಸ್ ಆದ ಥರ ಏನು ಕಾಣಿಸ್ತಾ ಇಲ್ಲ. 11 ರೂಪಾಯಿಗೆ ಒಂದು kg ಇವತ್ತಿನ ದಿನ ಬದನೆಕಾಯಿ ಸಿಗ್ತಾ ಇದೆ ದಾಸನಪುರ ಮಾರ್ಕೆಟ್ನಲ್ಲಿ. ಈ ಒಂದು ಹೂಕೋಸ್ಗೆ 25 ರೂಪಾಯಿಗೆ ಒಂದು kg ಲೆಕ್ಕದಲ್ಲಿ ಕೊಡ್ತಾರಂತ ಗೊತ್ತಿಲ್ಲ, ಇದನ್ನು ಚೆಕ್ ಮಾಡಬೇಕಾಗತ್ತೆ. ನೋಡಿಕೊಂಡು ನೀವು ಕೂಡ ತಗೊಳ್ಬೋದು. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಮೂಲಂಗಿಗೆ 12 ರೂಪಾಯಿಗೆ ಒಂದು kg. 12 ರೂಪಾಯಿಗೆ kg ಲೆಕ್ಕದಲ್ಲಿ ಸಿಗ್ತಾ ಇದೆ. 12 ರೂಪಾಯಿಗೆ ಒಂದು kg. ಸೊ ನೀವು ಹೋಲ್ಸೇಲಲ್ಲೂ ಬಂದು ಕೊಂಡ್ಕೊಂಡು ಹೋಗಬಹುದು. ಮಾರ್ನಿಂಗ್ ಟೈಮಲ್ಲಿ ಬಂದರೆ ಸ್ವಲ್ಪ ಲೇಟಾಗಿ ಬರ್ತೀವಿ ಅಂದರೆ kg ಲೆಕ್ಕದಲ್ಲೂ ಕೂಡ ದಾಸನಪುರ ಮಾರ್ಕೆಟ್ನಲ್ಲಿ ಸಿಗುತ್ತೆ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬೀನ್ಸ್ಗೆ 40 ರೂಪಾಯಿಗೆ ಒಂದು kg. ನಾಟಿ ಬೀನ್ಸ್ 40 ರೂಪಾಯಿಗೆ ಒಂದು kg ಸಿಗ್ತಾ ಇದೆ. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬೆಂಡೆಕಾಯಿಗೆ 20 ರೂಪಾಯಿಗೆ kg ಸಿಗ್ತಾ ಇದೆ. ಬೆಂಡೆಕಾಯಿ ರೇಟು ಸಾಧಾರಣವಾಗಿ ಜಾಸ್ತಿನೇ ಇತ್ತು. ಸೊ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ನೋಡಬಹುದು. 20 ರೂಪಾಯಿಗೆ ಒಂದು kg ಬೆಂಡೆಕಾಯಿ ಸಿಗ್ತಾ ಇದೆ. 30, 40, 50 ರೂಪಾಯಿ ತನಕನೂ ಬೆಂಡೆಕಾಯಿ kg ಲೆಕ್ಕದಲ್ಲಿ ನಿಮಗೆ ಸಿಗ್ತಾ ಇತ್ತು. ಇವಾಗ ನಾವು ನೋಡ್ತಿರುವಂತಹ ಬೀನ್ಸ್ಗೆ 35 ರೂಪಾಯಿಗೆ ಒಂದು kg ನೋಡಬಹುದು. ನಿನ್ನೆ ರೇಟ್ಗೆ ಕಂಪೇರ್ ಮಾಡಿದ್ರೆ ಬೀನ್ಸಲ್ಲಿ ಅಂತ ಏನು ಚೇಂಜಸ್ ಏನೂ ಆಗಿಲ್ಲ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಹೀರೆಕಾಯಿಗೆ 40 ರೂಪಾಯಿಗೆ ಒಂದು kg ನೋಡಬಹುದು. 40 ರೂಪಾಯಿಗೆ ಒಂದು kg. ರೈತರು ಬೆಳೆದಿರುವಂತಹ ಬೆಳೆನ ಡೈರೆಕ್ಟಾಗಿ ಅವ್ರ ಹೊಲದಿಂದ ಮಾರ್ಕೆಟಿಗೆ ತಂದು ಇಟ್ಟು ವ್ಯಾಪಾರನ ಮಾಡೋದ್ರಿಂದ ಒಳ್ಳೆ ಫ್ರೆಶ್ ಆಗಿರುವಂತಹ ತರಕಾರಿಗಳನ್ನ ನೀವು ನೋಡಬಹುದು. ನೋಡ್ತಾ ಇರುವಂತಹ ಬೀಟ್ರೂಟ್ಗೆ 18 ರೂಪಾಯಿಗೆ ಒಂದು kg. ನೆಕ್ಸ್ಟ್ ನಾವು ನೋಡ್ತಿರುವಂತಹ ತೊಂಡೆಕಾಯಿಗೆ 50 ರೂಪಾಯಿಗೆ ಒಂದು kg. ತೊಂಡೆಕಾಯಿ ರೇಟು ಸ್ವಲ್ಪ ಜಾಸ್ತಿ ಆಗಿದೆ ಅನಿಸುತ್ತೆ. 50 ರೂಪಾಯಿಗೆ ಒಂದು kg ಸಿಗ್ತಾ ಇದೆ. ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ನಿಮ್ಮ ನಿಯರ್ ಬೈ ಇರುವಂತಹ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ತಿಳಿಸ್ಕೊಡಿ. ಇವಾಗ ನಾವು ನೋಡ್ತಿರುವಂತಹ ಸಾಂಬಾರ್ ಸೌತೆಕಾಯಿಗೆ 20 ರೂಪಾಯಿಗೆ ಒಂದು kg. ತುಂಬ ದಿನದಿಂದ ಸಾಂಬಾರ್ ಸೌತೆಕಾಯಿಗೆ ಸೇಮ್ ರೇಟ್ ನಡೀತಾ ಇದೆ, 20 ರೂಪಾಯಿಗೆ ಒಂದು kg. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಚಪ್ರದ ಅವರೆಕಾಯಿಗೆ 70 ರೂಪಾಯಿಗೆ ಒಂದು kg ನೋಡಬಹುದು. ರೇಟು ಸ್ವಲ್ಪ ಜಾಸ್ತಿ ಇದೆ. ಚಪ್ರದ ಅವರೆಕಾಯಿ 70 ರೂಪಾಯಿಗೆ ಒಂದು kg ಸಿಗ್ತಾ ಇದೆ. ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಈ ರೇಟು ನಡೀತಾ ಇದೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ತರಕಾರಿಗೆ 60 ರೂಪಾಯಿಗೆ ಒಂದು kg ಸಿಗ್ತಾ ಇದೆ ನೋಡಬಹುದು. 60 ರೂಪಾಯಿಗೆ ಒಂದು kg ಈ ಒಂದು ತರಕಾರಿ ಸಿಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಸೀಮೆ ಬದನೆಕಾಯಿಗೆ 20 ರೂಪಾಯಿಗೆ ಒಂದು kg. 20 ರೂಪಾಯಿಗೆ ಒಂದು kg ಈ ಒಂದು ತರಕಾರಿ ಕೂಡ ಸಿಗ್ತಾ ಇದೆ. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ತುಂಬ ಫ್ರೆಶ್ ಆಗಿದೆ. ಈ ಒಂದು ಹಾಗಲಕಾಯಿಗೆ 60 ರೂಪಾಯಿಗೆ ಒಂದು kg ಸಿಗ್ತಾ ಇದೆ. 60 ರೂಪಾಯಿಗೆ ನೋಡಬಹುದು. ಹಾಗಲಕಾಯಿ ರೇಟ್ ಕೂಡ ಇವಾಗ ಜಾಸ್ತಿ ಆಗಿರೋ ಅಂಥದ್ದು ಮಾರ್ಕೆಟ್ನಲ್ಲಿ. ಸೊ ಯಾರೆಲ್ಲ ಬೆಳೆದಿರುವಂತಹ ರೈತರು, ತರಕಾರಿ ಬೆಳೆದಿರುವಂತಹ ರೈತರು ಇದನ್ನು ಗಮನಿಸಬೇಕಾಗತ್ತೆ. ಇವಾಗ ನಾವು ನೋಡ್ತಿರುವಂತಹ ನವಿಲುಕೋಸಿಗೆ 20 ರೂಪಾಯಿಗೆ ಒಂದು kg ಸಿಗ್ತಾ ಇದೆ. ಸೊ ನೋಡ್ಬೋದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಬಹುದು ಅಥವಾ ನೀವು ಕಾಲ್ ಕೂಡ ಮಾಡಬಹುದು. ಇವಾಗ ನಾವು ನೋಡ್ತಿರುವಂತಹ ಲಿಂಬೆಹಣ್ಣಿಗೆ 2 ರೂಪಾಯಿಗೆ ಒಂದು ಲಿಂಬೆಹಣ್ಣು ಸಿಗ್ತಾ ಇದೆ. 2 ರೂಪಾಯಿಗೆ ಒಂದು ಲಿಂಬೆಹಣ್ಣು ದಾಸನಪುರ ಮಾರ್ಕೆಟ್ನಲ್ಲಿ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇದೆ.
ನೋಡಿಕೊಂಡು ನೀವು ಕೂಡ ತಗೊಂಡು ಹೋಗಬಹುದು. ಇವಾಗ ನಾವು ನೋಡ್ತಿರುವಂತಹ ನುಗ್ಗೆಕಾಯಿಗೆ 150 ರೂಪಾಯಿ ಒಂದು ಕಟ್ಟು ಅನಿಸುತ್ತೆ. ಇದು 150 ರೂಪಾಯಿಗೆ ಒಂದು ಕಟ್ಟು. ನೋಡಿಕೊಂಡು ನೀವು ತಗೊಳ್ಳಿ, ಕೆ ಜಿ ಲೆಕ್ಕದಲ್ಲ ಅಥವಾ ಕಟ್ಟು ಲೆಕ್ಕದಲ್ಲ ಅಂತ ಹೇಳಿ. ಇದು 20 ರೂಪಾಯಿಗೆ ಒಂದು ಕೆ ಜಿ. ಕ್ಯಾರೆಟ್ 20 ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ. ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ನೀವು ಬಂದವಾಗ ನೀವು ಇದನ್ನೆಲ್ಲ ನೋಡಬಹುದು. ಇವಾಗ ನಾವು ನೋಡ್ತಿರುವಂತಹ ಹಸಿಮೆಣಸಿಗೆ 70 ರೂಪಾಯಿಗೆ ಒಂದು ಕೆ ಜಿ ಫ್ರೆಶ್ ಆಗಿದೆ. ಹಾಗಾಗಿ ನೀವು 70 ರೂಪಾಯಿಗೆ ಒಂದು ಕೆ ಜಿ ಹಸಿಮೆಣಸನ್ನು ನೀವು ಕೂಡ ನೋಡಬಹುದು. ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕಾಗಿರುವಂತಹ ತರಕಾರಿಗಳ ಡೀಟೇಲ್ಸ್ನ ಕಳಿಸ್ಕೊಟ್ರೆ ನೀವು ಕೇಳಿರುವಂತಹ ಜಾಗಕ್ಕೆ ನಮ್ಮ ಕಡೆಯಿಂದ ಕಳಿಸ್ಕೊಡ್ತೀವಿ. ಹಾಗೆಯೇ ನೀವು ರೈತರಾಗಿದ್ದರೆ ನೀವು ಯಾವುದೇ ಟೈಮಲ್ಲೂ ಕೂಡ ನೀವು ಕಾಲ್ ಮಾಡಿ ಇಂಥ ಬೆಳೆನ ನಾವು ಬೆಳೆದಿದ್ದೀವಿ, ಮಾರ್ಕೆಟಿಗೆ ತರ್ತೀವಿ ಅಂತ ಹೇಳಿ ಫಸ್ಟೇ ಕನ್ಫರ್ಮ್ ಮಾಡಿಕೊಂಡು ನೀವು ಕೂಡ ದಾಸನಪುರ ಮಾರ್ಕೆಟಿಗೆ ತರಬಹುದು. ಯಾಕಂದರೆ ರೇಟ್ಗಳನ್ನ ತಿಳ್ಕೊಂಡಿರ್ತೀರ, ನೀವು ಕೂಡ ದಾಸನಪುರ ಮಾರ್ಕೆಟ್ಗೆ ನೀವು ಬೆಳೆದಿರುವಂತಹ ಬೆಳೆನ ತರಬಹುದು. ಇವಾಗ ನಾವು ದಾಸನಪುರ ಮಾರುಕಟ್ಟೆಯ ಸೊಪ್ಪುಗಳ ರೇಟ್ಗಳನ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಕೊತ್ತಂಬರಿ ಸೊಪ್ಪಿಗೆ 15 ರೂಪಾಯಿಗೆ ಒಂದು ಕಟ್ಟು. ನಿನ್ನೆ 25 ರೂಪಾಯಿಗೆ ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪನ್ನು ನೀವು ನೋಡ್ಬೋದಾಗಿತ್ತು. ಇವತ್ತು 15 ರೂಪಾಯಿಗೆ ಒಂದು ಕಟ್ಟು ಸಿಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಕೊತ್ತಂಬರಿ ಸೊಪ್ಪಿಗೆ 10 ರೂಪಾಯಿಗೆ ಒಂದು ಕಟ್ಟು. ಇದು ಸ್ವಲ್ಪ ಬಾಡೋಗಿದೆ, ಹಾಗಾಗಿ ನಿಮಗೆ 10 ರೂಪಾಯಿಗೆ ಒಂದು ಕಟ್ಟು ಸಿಗ್ತಾ ಇದೆ ದಾಸನಪುರ ಮಾರ್ಕೆಟ್ನಲ್ಲಿ. ನೆಕ್ಸ್ಟು ನಾವು ನೋಡ್ತಿರುವಂತಹ ಪುದೀನ ಸೊಪ್ಪಿಗೆ 5 ರೂಪಾಯಿಗೆ ಒಂದು ಕಟ್ಟು ಸಿಗ್ತಾ ಇದೆ. ನೋಡಬಹುದು, 5 ರೂಪಾಯಿಗೆ ಪುದೀನ ಸೊಪ್ಪು ಸಿಗ್ತಾ ಇದೆ. ತೀರಾ ಕಡಿಮೆ ಬೆಲೆಗೆ ಪುದೀನ ಸೊಪ್ಪು ಸಿಗ್ತಾ ಇರೋವಂಥದ್ದು ದಾಸನಪುರ ಮಾರ್ಕೆಟ್ನಲ್ಲಿ. ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿ ಸೊಪ್ಪಿಗೆ 15 ರೂಪಾಯಿಗೆ ಒಂದು ಕಟ್ಟು ಸಿಗ್ತಾ ಇದೆ. ನೋಡಬಹುದು ಯಾವ ರೀತಿ ಇದೆ, ಫ್ರೆಶ್ ಆಗಿದೆ. ಹಾಗೆಯೇ ರೈತರು ಬೆಳೆದಿರುವಂತಹ ಸೊಪ್ಪುಗಳನ್ನ ಡೈರೆಕ್ಟಾಗಿ ಮಾರ್ಕೆಟಿಗೆ ತಗೊಬಂದು ಇಟ್ಕೊಂಡು ವ್ಯಾಪಾರನ ಮಾಡ್ತಾರೆ. ಇದಕ್ಕೆ 10 ರೂಪಾಯಿಗೆ ಒಂದು ಕಟ್ಟು ಸಿಗ್ತಾ ಇದೆ. ಮೆಂತ್ಯ ಸೊಪ್ಪು 10 ರೂಪಾಯಿಗೆ ಒಂದು ಕಟ್ಟು. ನೆಕ್ಸ್ಟು ನಾವು ನೋಡ್ತಿರುವಂತಹ ಹರವೆಗೆ ಚಿಲ್ಕ್ ಹರವೆ ಅನಿಸುತ್ತೆ, 10 ರೂಪಾಯಿಗೆ ಒಂದು ಕಟ್ಟು ಸಿಗ್ತಾ ಇದೆ. ನೋಡಬಹುದು, ಇದು ಕೂಡ ನೀವು ನೋಡ್ತಾ ಇರೋವಂತಹ ತರಕಾರಿ ಸೊಪ್ಪಾಗಿರಬಹುದು, ಫ್ರೆಶ್ ಆಗೇ ಇರುತ್ತೆ ದಾಸನಪುರ ಮಾರ್ಕೆಟ್ನಲ್ಲಿ. ನೆಕ್ಸ್ಟು ನೀವು ನೋಡ್ತಿರುವಂತಹ ಸಬ್ಬಸಿಗೆಗೆ 15 ರೂಪಾಯಿಗೆ ಒಂದು ಕಟ್ಟು ಸಿಗ್ತಾ ಇದೆ. ದಾಸನಪುರ ಮಾರ್ಕೆಟ್ನಲ್ಲಿ 15 ರೂಪಾಯಿಗೆ ಒಂದು ಕಟ್ಟು ಸಬ್ಬಸಿಗೆ ಸೊಪ್ಪು ಸಿಗ್ತಾ ಇದೆ. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಪಾಲಕ್ ಸೊಪ್ಪಿಗೆ 10 ರೂಪಾಯಿಗೆ ಒಂದು ಕಟ್ಟು ಸಿಗ್ತಾ ಇದೆ ದಾಸನಪುರ ಮಾರ್ಕೆಟ್ನಲ್ಲಿ. ಸೊಪ್ಪುಗಳ ರೇಟ್ಗಳನ್ನ ಕೂಡ ನೀವು ತಿಳ್ಕೊಳ್ಬೇಕಾಗತ್ತೆ. ಸೊಪ್ಪು ಬೆಳೆದಿರುವಂತಹ ರೈತರು ಕೂಡ ನೀವು ಕೂಡ ದಾಸನಪುರ ಮಾರ್ಕೆಟಿಗೆ ತಂದು ಇದೇ ರೀತಿಯೇ ವ್ಯಾಪಾರನ ಮಾಡಬಹುದು. ಸೊ ಸೊಪ್ಪುಗಳ ರೇಟ್ಗಳನ್ನ ನೀವು ಕೂಡ ತಿಳ್ಕೊಂಡ್ರಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ದಾಸನಪುರ ಮಾರುಕಟ್ಟೆಯ ತರಕಾರಿ ಹಾಗೂ ಸೊಪ್ಪುಗಳ ಬೆಲೆಗಳನ್ನ ತಿಳ್ಕೊಂಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.